ಹೊಸ ವರ್ಷ ಹೊಸ ಸಂಕಲ್ಪ ಮಾಡೋಣ, ಎಲ್ಲ ಕುರ್ತ ಮುಕ್ತವಾದ ಜೀವನ ನಡೆಸಿ ನಮ್ಮ ಕುಟುಂಬಕ್ಕೆ ಹೊರೆಯಾಗೋ ಬದಲು ಕುಟುಂಬಕ್ಕೆ ಆಸರೆ ಆಗೋಣ, ನೆರವಾಗೋಣ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ. ಓಕೆನಾ? ನಿಜಕ್ಕೂ ಸರ್, ಅವರ ಮುಖಗಳನ್ನು ನೋಡ್ತಾ ಇದ್ರೆ ಎಲ್ಲರ ಹಣೆಯಲ್ಲೂ ಕೂಡ ಕುಂಕುಮ, ಒಂಥರ ದೈವಿಕ ಭಾವನೆ ಎಲ್ಲರ ಮುಖದಲ್ಲೂ ಇದೆ. ಅದು ಯೋಗ ಆಧ್ಯಾತ್ಮದ ಪವರ್ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಕೆಲಸ ಮಾಡೋದು ಸರ್. ಇವತ್ತು ನನ್ನ ಬದಲಾವಣೆಗೆ ಅದೇ ಕೆಲಸ ಮಾಡಿದ್ದು. ನಮ್ಮ ನಂತರ ಬದಲಾವಣೆ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಥರದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸರ್. ಬಸವ ಮಾರ್ಗ ಫೌಂಡೇಶನ್ 50ಕ್ಕೂ ಹೆಚ್ಚು ಜನ ಉದ್ಯೋಗಿಗಳು, ಹಾಗೆಯೇ 4-5 ಬ್ರಾಂಚ್ಗಳು. ಸೊ ಎಷ್ಟು ಚಾಲೆಂಜಿಂಗ್ ಆಗುತ್ತೆ ಬಸವ ಮಾರ್ಗ ಸಂಸ್ಥೆ ನಿಭಾಯಿಸೋದು ಅಥವಾ ಅಮೂಲ್ಯ ರೋಗಿಗಳನ್ನು ನಿಭಾಯಿಸೋದು? ಏನು ಚಾಲೆಂಜ್ ಇಲ್ಲ ಸರ್. ಇದು ತೃಪ್ತಿ, ಸಂತೋಷ. ನೀವು ಮೊದಲೇ ಫಸ್ಟ್ ನನಗೊಂದು ಕ್ವಶನ್ ಕೇಳಿದ್ರಿ, ಸಮಾಜ ಮುಖ್ಯದ ಕೆಲಸ ಮಾಡ್ತಾ ಇದ್ದಿರಲ್ಲ ಅಂತ. ಆವಾಗಲೇ ನಾನು ಸರಿ ಹೇಳಿದೆ, ಇದು ಭಗವಂತನ ಕೆಲಸ, ಭಗವಂತನ ಆಯ್ಕೆ ಆದರು. ಇದನ್ನ ನಾನು ಮಾಡಿದ್ಕೆ ಸರ್ ಎಷ್ಟು ಖುಷಿ ಪಟ್ಟಿದ್ದೆ ಅಂತ ನನಗೆ ಗೊತ್ತು. ಎಷ್ಟು ಗೌರವ ಸಿಗ್ತೈತೆ, ಎಷ್ಟು ಪ್ರೀತಿ ಸಿಗ್ತೈತೆ, ಎಷ್ಟು ನೆಮ್ಮದಿ ಸಿಗ್ತೈತೆ. ಇದು ಚಾಲೆಂಜ್ ಅಲ್ಲ, ಇದು ಚಾಲೆಂಜ್ ಅಂತ ನಾನು ತಗೊಂಡೇ ಇಲ್ಲ. ಇದನ್ನ ಒಂದು ದೇವ್ರ ಸೇವೆ. ಇದು ದೇವ್ರ ಸೇವೆ, ಭಗವಂತನದು ಸೇವೆ. ಇದು ಜನಸೇವೆಯೇ ಜನಾರ್ದನನ ಸೇವೆ ಅನ್ನೋ ರೀತಿಯಲ್ಲಿ ನಿಜ. ಅದೇ ಥರ ಅಂದ್ಕೊಂಡಿದ್ದು ಭಗವಂತನ ಸೇವೆ ಅಂತ ತಗೊಂಡಿದ್ದೆ. ನಾನು ಚಾಲೆಂಜ್ ಮಾಡೋಕ್ಕೆ ಯಾವುದೇ ಥರದ್ದು ಕಾಂಪಿಟೇಷನ್ಗೆ ಇಳ್ದಿಲ್ಲ. ಇಲ್ಲಿ ನಾನು ಕಾಂಪಿಟೇಷನ್ಗೆ ಇಳ್ದಿದ್ರೆ ಅದನ್ನು ಚಾಲೆಂಜ್ ಮಾಡಲೇಬೇಕು ಅಂತ. ಇಲ್ಲಿ ಕಾಂಪಿಟೇಷನ್ ಇದು ಸೇವೆ. ನಂದು ಒಳ್ಳೇದು ಕೆಟ್ಟದ್ದು ಎಲ್ಲ ಭಗವಂತನಿಗೆ ಸೇರಿದೆ. ಭಗವಂತನಿಗೆ ಸೇರಿ ಭಗವಂತನಿಗೆ ನಾನು ಅರ್ಪಿಸೋದಿದ್ದೇನೆ. ಲಿಫ್ಟ್ ವ್ಯವಸ್ಥೆನೂ ಕೂಡ ಇಲ್ಲಿದೆ. ಇದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದವ್ರಿಗೆ, ಮತ್ತೆ ಏನಾದ್ರು ಕೈ ಕಾಲು ಪ್ರಾಬ್ಲಮ್ ಇದ್ದವ್ರಿಗೆ ಆ ಥರದ ವ್ಯವಸ್ಥೆ ಲಿಫ್ಟ್ ವ್ಯವಸ್ಥೆ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ನಾನು ಈ ವ್ಯಸನಿಗಳ ಬಗ್ಗೆ ಕೇಳಿದಾಗ ಆ ಒಂದು ಚಟ ಬಿಡಬೇಕಾದ್ರೆ ಕೈ ವೈಬ್ರೇಷನ್ ಆಗುತ್ತೆ ಅನ್ನೋ ರೀತಿಯಲ್ಲಿ, ಪುಟ್ಸ್ ಬರುತ್ತೆ ಅನ್ನೋ ರೀತಿಯಲ್ಲೆಲ್ಲ ಕೇಳಿದ್ದೆ. ಸತ್ಯನ ಅದ್ರ ಬಗ್ಗೆ ಹೆಂಗೆ ಅದನ್ನ ಹೊರಗೆ ತೆಗಿತೀರಾ ಸರ್? ಸರ್, ನಿಮಗೆ ಕುಡಿದ್ರೆ ಮಾತ್ರ ಪಿಡ್ಸ್ ಬರಲ್ಲ. ಸಾಮಾನ್ಯ ಪಿಡ್ಸ್ ಎಲ್ಲರಿಗೂ ಬರ್ತದೆ. ಒಂದು. ಎರಡನೇದು ಕೈ ನಡುತ್ತದೆ ಅಂತ ಹೇಳಿದ್ರೆ ಅವರು ವೀಕ್ನೆಸ್ ಆದಂಥ ವ್ಯಕ್ತಿಗಳು ಅದೆಲ್ಲ ಸಾಮಾನ್ಯವಾಗಿ ಬಂದೇ ಬರ್ತದೆ ಕುಡಿದೇ ಇದ್ರು. ಅದಕ್ಕೆಲ್ಲ ಚಿಕಿತ್ಸೆ ಮಾಡ್ಬೋದು ಸರ್. ಅದೇನು ದೊಡ್ಡ ಸಮಸ್ಯೆ ಏನಲ್ಲ. ಈಗ ಕೈ ನಡುಗೋದು, ಪಿಡ್ಸ್ ಬರೋಂಥದ್ದು, BP ಜಾಸ್ತಿ ಆಗೋದು, BP ಲೋ ಆಗೋದು, ಶುಗರ್ ಜಾಸ್ತಿ ಆಗೋದು, ಜಾಂಡೀಸ್ ಬರೋದು, ಮೂರ್ಛೆ ಹೋಗೋದು, ಅದ್ರ ಸಮಸ್ಯೆ ಇದ್ರೆ ಮಾತ್ರ ಇಲ್ಲಿ ಬರೋದು. ಆ ಸಮಸ್ಯೆ ಇಲ್ಲದ್ರೆ ಯಾಕೆ ಬರ್ತಾನೆ? ಅದನ್ನೆಲ್ಲ ಸರಿ ಮಾಡಿ ಕಳ್ಸೋದೇ ಬಸವ ಮಾರ್ಗ. ಹೊಸ ಮಾರ್ಗ ಇಲ್ಲಿ ಯಾರನ್ನು ರಿಹಾಬಿಲಿಟೇಷನ್ ಬರಲ್ಲ ಸರ್, ವಿಶ್ರಾಂತಿ ಪಡೆಯಕ್ಕೆ ಬರೋದು. ಇದು ವಿಶ್ರಾಂತಿಯ ತಾಣ. ಬಸವ ಮಾರ್ಗ ಅಂತ ಹೇಳಿದ್ರೆ ವಿಶ್ರಾಂತಿ. ತುಂಬಾ ಬಳಲಿರ್ತೀವಿ, ಆ ವಿಶ್ರಾಂತಿ ತಗೊಳಕೋಸ್ಕರ ನಾವು ಇಲ್ಲಿ ಬಸವ ಮಾರ್ಗಕ್ಕೆ ನಾವು ಬರೋದು. ಇಲ್ಲಿ ಯಾವ ಭಾಗದ ವ್ಯಸನಿಗಳಿರ್ತಾರೆ ಸರ್? ಬರೀ ಮೈಸೂರು ಭಾಗದ ವ್ಯಸನಿಗಳಿರ್ತಾರೋ ಅಥವಾ ಹೇಗೆ ರಾಜ್ಯದ ಮೂಲೆಯಿಂದ ಬರ್ತಾರೋ? ಕರ್ನಾಟಕದ ಎಲ್ಲಾ ಮೂಲೆಯಿಂದನೂ ಜನ ಇಲ್ಲಿ ಬರ್ತಾರೆ ಸರ್. 10,000ಕ್ಕಿಂತ ಹೆಚ್ಚು ಜನ ಭೇಟಿ ಕೊಟ್ಟಿದ್ದಾರೆ. ಸಾವಿರಾರು ಜನ ಚೆನ್ನಾಗಿದ್ದಾರೆ ಸರ್. ಇವತ್ತು ತುಂಬಾ ಸಂತೋಷ ಅನಿಸ್ತದೆ. ಇದಕ್ಕೆಲ್ಲ ಕಾರಣಕರ್ತರಾಗಿದ್ದು ಸಮಾಜಕ್ಕೆ ಬೇಡ ಅಂತ ತಿರಸ್ಕಾರ ಪಟ್ಟಂತ ಒಬ್ಬ ಕುಡಿಯುವಂತ ವ್ಯಕ್ತಿಗಳು ಇವತ್ತು ಅವರೇ ಸ್ಫೂರ್ತಿಯಾಗಿ ಸಮಾಜ ಕಟ್ಟುವಂತ ಕೆಲಸನ ಮಾಡ್ತವ್ರೆ. ನಾವು ಕುಡಿಬೇಕಾದ್ರೆ ಕುಡಿಯೋಕೆ ಕೆಟ್ಟ ಕೆಲಸ ಮಾಡೋರಿಗೆ ಸ್ಫೂರ್ತಿಯಾಗಿದ್ವಿ. ಕುಡ್ತಾ ಬಿಟ್ಮೇಲೆ ಸಮಾಜ ಕಟ್ಟುವಂತ ಒಳ್ಳೆ ಕೆಲಸಕ್ಕೆ ನಮ್ಮಂತ ವ್ಯಕ್ತಿಗಳು ಸ್ಫೂರ್ತಿಯಾಗಿದ್ವಿ ಸರ್. ರಾಜ್ಯಾದ್ಯಂತ ಬರ್ತಾರೆ ಅಂತ ಹೇಳಿದ್ರಿ, ಅವ್ರನ್ನ ಪಿಕಪ್ ಮಾಡುವಂತಹ ವ್ಯವಸ್ಥೆ ಹೇಗಿದೆ ಸರ್ ಇಲ್ಲಿ ಸಂಸ್ಥೆಯಲ್ಲಿ? ಸರ್, ಪಿಕಪ್ ಮಾಡಕ್ಕೆ ನಮ್ಮಲ್ಲೇನೆ ಒಂದು 6-7 ವೆಹಿಕಲ್ಸ್ಗಳಿದೆ. ಮತ್ತೆ ಬೌನ್ಸರ್ಸ್ ಇದಾರೆ. ಮತ್ತೆ ಅದಕ್ಕೆ ಬೇಕಾದಂತ ಸ್ವಯಂ ಸೇವಕರ ತಂಡ ಇದೆ ಸರ್. ನಾವು ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಲೀಗಲ್ ಪ್ರೊಸೀಜರ್ ಮಾಡಿ ಒಂದು ವ್ಯವಸ್ಥಿತವಾಗಿ ನಾವು ಕರ್ಕೊಂಡು ಬರ್ತೀವಿ ಸರ್. ಯಾವ್ದು ರಿಸ್ಕ್ ತಗೊಳಕ್ ಹೋಗಲ್ಲ, ಮತ್ತೆ ಯಾವುದೇ ಕಾನೂನು ಬಾಹಿರವಾಗಿ ನಾವು ಕರ್ಕೊಂಡು ಬರಕ್ ಹೋಗಲ್ಲ. ಎಲ್ಲ ಕಾನೂನು ಬದ್ಧವಾಗಿ ಕಾನೂನು ಚೌಕಟ್ಟುಗಳಿಗೆ ಒಂದು ವ್ಯವಸ್ಥಿತವಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಈ ಒಂದು ಫೌಂಡೇಶನ್ ರನ್ ಮಾಡಲಿಕ್ಕೆ ಸೊಸೈಟಿ, ಸಮಾಜದ ಒಂದು ಪ್ರೋತ್ಸಾಹ ಯಾವ ರೀತಿ ಬೇಕಾಗುತ್ತೆ ಸರ್? ಸರ್, ಇದಕ್ಕೆ ಒಂದು ಸಂಸ್ಥೆ ಅಂತ ಕಟ್ಟಿದಾಗ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರೂ ಇದಕ್ಕೆ ಸಹಾಯ ಮತ್ತು ಸಹಕಾರ ಮಾಡಬೇಕಾಗ್ತದೆ. ಅದು ದುರಂತ ಏನು ಅಂತ ಹೇಳಿದ್ರೆ, ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಸಹಾಯ ಆಗಲಿ ಸಹಕಾರ ಆಗಲಿ ಸಿಗದೇ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಇದನ್ನ ನಡೆಸ್ತಿರೋಂಥ ವ್ಯಕ್ತಿಗಳು ಸಾಮಾನ್ಯ ಚಟಕ್ಕೆ ಬಲಿಯಾದಂಥ ವ್ಯಕ್ತಿಗಳು. ಸಾಮಾನ್ಯವಾಗಿ ಅವರು ಸಮಾಜದಿಂದ, ಕುಟುಂಬದಿಂದ ನಂಬಿಕೆನೆ ಕಳ್ಕೊಂಡಿರ್ತಾರೆ. ಇಂಥ ಒಂದು ನಡೆಸ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿನ ಯಾರು ನಂಬಲ್ಲ. ನಾವೀಗ ಈ ಸಂಸ್ಥೆನ ಕಟ್ಟಿದಾಗ ನನಗೂ ನಿಂದೆ ಸಮಸ್ಯೆ ಆಗಿದೆ. ನಾನು ಯಾರು ನಂಬಲಿಲ್ಲ. ಈ ಥರ ಒಂದು ಸಂಸ್ಥೆ ಕಟ್ತೀನಿ, ಈ ಥರ ಒಂದು ಮಾಡೋಣ ಆಗ ಅದಕ್ಕೆಲ್ಲ ಶಕ್ತಿಯಾಗಿ ಸ್ಫೂರ್ತಿಯಾಗಿ ನಿಂತವ್ರು ಯಾರು ಅಂತ ಹೇಳಿದ್ರೆ ಕುಡುಕ.
ಕುಡುಕ. ಯಾರು ಕುಡುಕ ಅಂತ ತಿರಸ್ಕಾರ ಮಾಡ್ತ ಸಮಾಜ, ಅಂತ ವ್ಯಕ್ತಿನೇ ನನಗೆ ಶಕ್ತಿಯಾಗಿ ಸ್ಫೂರ್ತಿಯಾಗಿ ನಿಂತ್ಕೊಂಡ ಇವತ್ತು ಇಷ್ಟು ಜನಕ್ಕೆ ದಾರಿದೀಪವಾಗಿ ಬಸವಣ್ಣ ನಡೀತಾ ಇದೆ. ಮೂಲ ಕಾರಣ ವ್ಯಸನಿಗಳೇ ಅಂತ ಹೇಳ್ತಾರೆ. ವ್ಯಸನಿಗಳೇ ಸರ್, ದೇವರು ಅಮೂಲ್ಯವಾಗಿ ದೇವರುಗಳು. ಇವತ್ತು ನಮಗೆ ಜೀವನ ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ಭಗವಂತನ ಸ್ವರೂಪವಾಗಿರುವಂತ ಕುಡಿಯುತ್ತಿದ್ದಂತ ವ್ಯಕ್ತಿ ಇವತ್ತು ನನಗೆ ಜೀವನ ಕೊಟ್ಟಿದ್ದಾನೆ, ಅತ್ಯುತ್ತಮವಾದ ಜೀವನ ಕೊಟ್ಟಿದ್ದಾನೆ. ನಾನು ಇವತ್ತು ಯುಗಾದಿ ಹಬ್ಬದಲ್ಲಿ ಭಗವಂತನ ಹತ್ರ ಬೆಳಿಗ್ಗೆ ಪ್ರಾರ್ಥನೆ ಮಾಡೋದಷ್ಟೇ, ನಾನು ವ್ಯಸನದಿಂದ ಏನ್ ಹಿಂದೆ ಅನುಭವಿಸಿದ ನೋವನ್ನ ದೂರ ಮಾಡಿ ಇವತ್ತು ನನಗೆ ನನ್ನ ಕುಟುಂಬದ ಜೊತೆ ಸಮಾಜದ ಜೊತೆ ಒಂದು ಒಳ್ಳೆ ಜೀವನ ಕೊಡ್ತಿದ್ದಂಗೆ ಪ್ರಪಂಚದಲ್ಲಿ ಯಾರ್ಯಾರು ಕುಡ್ತದ ಅನ್ನೋ ಚಟಕ್ಕೆ ಬಲಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಈ ಜೀವನ ಕೊಟ್ಬಿಡಪ್ಪ ಒಂದ್ಸರಿ ಅಂತ ಭಗವಂತನ ಹತ್ರ ಕೇಳ್ಕೊಂಡಿದ್ದೀನಿ, ಪ್ರಾರ್ಥನೆ ಮಾಡ್ಕೊಳ್ಳೋದು. ಖಂಡಿತವಾಗ್ಲೂ ನಾನು ಪ್ರತಿನಿತ್ಯ ಕೇಳೋದೇ ಅದನ್ನ. ನಾನು ನನಗೆ ಒಳ್ಳೇದ್ ಮಾಡು ಅಂತ ಕೇಳಿದ್ದು ನನ್ನ ಉದಾಹರಣೆಲೇ ಇಲ್ಲ. ನಂತರ ಬಳಲ್ತಿರುವಂತ ಅಮೃತರಿಗೆ ಇವತ್ತು ಅವ್ನಿಗೆ ಒಂದು ಒಳ್ಳೆ ಜೀವನ ಕೊಡು, ಒಂದು ಅವಕಾಶ ಮಾಡಿಕೊಡಿ ಅಂತಾನೆ ಕೇಳೋದು. ನಾನು ಸಮಾಜನೂ ಅಷ್ಟೇನೆ, ಯಾರು ನಿಮ್ಮ ಅಲ್ಲಿ ಕುಡಿತಾ ಇದ್ದಾರೆ ಅಂದ್ರೆ ದಯವಿಟ್ಟು ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ, ಒಂದು ಸರಿ ಅದನ್ನ ಅವ್ನ ಜಾಗದಲ್ಲಿ ನಿಂತು ಅವ್ನು ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಖಂಡಿತವಾಗ್ಲೂ ಅವ್ನು ನಿಮ್ಮ ಮನೆಗೆ ಆಶ್ರಯ ಆಗ್ತಾನೆ. ನೀವೇನು ಕಳ್ಕೊಂಡಿದ್ದೀರಾ, ಹಣ ಇರ್ಬೋದು, ಆಸ್ತಿ ಇರ್ಬೋದು, ಕೀರ್ತಿ ಇರ್ಬೋದು, ನೆಮ್ಮದಿ ಇರ್ಬೋದು, ಏನೇನು ಕಳ್ಕೊಂಡಿದ್ದೀರಾ ಅವನ್ನ ಉಳಿಸ್ಕೊಳ್ಳಿ. ಖಂಡಿತವಾಗ್ಲೂ ಅದಕ್ಕೆ 100ಕ್ಕೆ 100 ಕೊಡೋಂಥ ಶಕ್ತಿ ಈ ವ್ಯಸನ ದಾತಾದಂಥ ವ್ಯಕ್ತಿಗೆ ಇರ್ತದೆ. ಯಾಕೆಂದ್ರೆ ನಾನು ಹೇಳ್ತಿಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದ್ದೆ, ಮಾಮೂಲಿ ಮನುಷ್ಯಗೆ 90% ಐಕ್ಯೂ ಇದ್ರೆ ಇಂಥ ವ್ಯಕ್ತಿಗೆ 140% ಇದೆ. ಅವನಿಗೆ ಯಾವ್ದನ್ನ ಯಾವ ತರ ಬೇಕು ಅನ್ನೋ ಮಾಡೋಂಥ ಶಕ್ತಿ ಇದೆ. ಆದ್ರೆ ಅವ್ನ ಶಕ್ತಿನೆಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡು ಅದಕ್ಕೆ ಕೆಟ್ಟದನ್ನೇ ಮಾಡಿದಾನೆ ಅವನು. ಸಾಧನೆ ಅನ್ನೋದನ್ನ ನೀವು ನೋಡ್ಬೋದು, 5 ಗಂಟೆಗೆ ಎದ್ದು ಮಾಡ್ಬೇಕು ಅಂತ. ಕೆಟ್ಟ ಸಾಧನೆ ಅವನು ಬೆಳಗನ ಮಾಡಿದಾನೆ ಅವನು. ನಿಜ ನೋಡಿ, ಒಬ್ಬ ವ್ಯಕ್ತಿ ಇದ್ರೆ ಮನೆಯಲ್ಲಿ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಆದ್ರೂ ಕುಡಿತಾ ಇರ್ತಾನೆ, ಬೆಳಗಿನ ಜಾವನ ಕುಡಿತಾ ಇರ್ತಾನೆ. ಆದ್ರೆ ಆಯ್ಕೆ ಮಾಡ್ಕೊಂಡಿದ್ ತಪ್ಪು. ಆದ್ರೆ ಒಳ್ಳೆ ಕೆಲಸನ ಆಯ್ಕೆ ಮಾಡ್ಕೊಂಡ್ರೆ ಅದ್ರಲ್ಲೂ ಅವ್ನು ಸಾಧನೆ ಮಾಡ್ತಾನೆ. ಖಂಡಿತವಾಗ್ಲೂ ಒಂದ್ಸರಿ ನಿಮ್ಮ ಕುಡಿಯುತ್ತಿರುವಂತ ವ್ಯಕ್ತಿನ ನಂಬಿ ಅವ್ನು ಏನೇ ಮಾಡ್ತಿದ್ರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೋವು ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ಕಾಯಿಲೆ ಲಕ್ಷಣನೇ ಹೆಂಗೆ, ಒಂದೊಂದು ಕಾಯಿಲೆಗೆ ಒಂದೊಂದು ಲಕ್ಷಣ. ಈ ಕಾಯಿಲೆ ಲಕ್ಷಣ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಮತ್ತೆ ತನ್ನ ಪ್ರೀತಿ ಮಾಡೋದ್ರಲ್ಲಿ ಅಪವಾದನೆ ಹೊರಿಸೋದು, ಅಪನಿಂದನೆ ಮಾಡೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಅವ್ರನ್ನ ನಿಂದಿಸುವುದು. ಯಾಕೆ ಅಂದ್ರೆ ಇದು ಯಾವ್ದೋ ಒಂದು ಕುಡಿದಾಗ ಮಾಡಿರಲ್ಲ ನೋಡಿ, ಕುಡ್ದಾಗ್ಲೇ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಈ ಕಾಯಿಲೆ ಅವನನ್ನ, ಆ ಕಾಯಿಲೆನ ಇರುವಂತ ವ್ಯಕ್ತಿ ಆ ಕುಡಿಯುವಂತ ಚಟಕ್ಕೆ ಅವ್ನಿಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವ್ರನ್ನೆಲ್ಲ ಪ್ರೀತಿಸ್ತಾರೆ. ಯಾರು ಅದನ್ನ ಮಾಡ್ಬೇಡ. ಏನಾದ್ರೂ ನೋವಿರುತ್ತಾ ಸರ್ ವ್ಯಸನಿಗಳಿಗೆ ಏನಾದ್ರು ಮನಸ್ಸಲ್ಲಿ, ಯಾಕೆ ಕುಡಿನ ಈ ನೋವಿಂದನೇ ನಾನು ಕುಡಿಯುವಂತ ಚಟ ಕಲ್ತಿರುವಂತದ್ದು ಈ ನೋವು ಅನ್ನೋ ರೀತಿ ಇರುತ್ತಾ ಅವ್ರಿಗೆ? ಸರ್ ಇದೇ ಸಮಸ್ಯೆ ಬರುತ್ತೆ ಸರ್. ಈಗ ಸಾರ್ವಜನಿಕರು ಯಾರು ಕುಡಿಯುವಂತ ವ್ಯಕ್ತಿ ಏನಂತ ಹೇಳ್ತಾನೆ, ನಾನ್ ಯಾಕಪ್ಪ ಕುಡಿತಿದ್ದೀನಿ ಅನ್ನೋದು ಸಮಸ್ಯೆ. ಈಗ ಸಮಸ್ಯೆಗೆ ಕುಡ್ತಾ ಕೂಡ ಸಮಸ್ಯೆ ಜಾಸ್ತಿ ಮಾಡ್ಕೋಬೇಕು, ಪರಿಹಾರ ಕಂಡಿಡ್ಕೋಬೇಕು. ಪರಿಹಾರ ಕುಡ್ತಾನೆ ಇದಲ್ಲ ಉತ್ತರ ಅಲ್ಲ. ಅಂದ್ರೆ ಏನಾಯ್ತದೆ ಅಂತ ಹೇಳಿದ್ರೆ ಅವ್ನು ಸೋಲ್ತಾನೆ. ಸೋಲ್ತಾಗ ಯಾರು ಇರಲ್ಲ, ಕುಟುಂಬ ಇರಲ್ಲ, ಸಮಾಜ ಇಲ್ಲ. ಅವ್ನು ಸಾಧನೆ ಮಾಡ್ಬೇಕು ಅಂದಾಗ ಅವ್ನಿಗೆ ತುಂಬಾ ಕಷ್ಟ ಆಯ್ತದೆ. ಅವ್ನು ಸೋತೆಂತ ಒಪ್ಕೊಳ್ಳಲ್ಲ. ಅದಕ್ಕೆ ಪರ್ಯಾಯವಾಗಿ ಇಟ್ಕೊಳ್ಳೋದಂತೆಗೆ ಈ ಕುಡ್ತಾ ಓಕೆ. ಈ ಲವ್ ಫೇಲ್ಯೂರ್ ಆಯ್ತು ಅಂತ ಹೇಳ್ತಾರೆ ಸಾಮಾನ್ಯ. ಎಣ್ಣೆ ಹೊಡಿಯಕ್ ಹೋಗೋಣ, ಡ್ರಿಂಕ್ಸ್ ಮಾಡಿ. ಲವ್ ಫೇಲ್ಯೂರ್ ಆದ್ರೆ ಎಣ್ಣೆ ಹೊಡಿಯಕ್ ಹೋಗ್ಬೇಕು, ಇದಂತ ಒಳ್ಳೆ ಹುಡುಗಿ ನೋಡ್ಕೊಂಡು ಲವ್ ಮಾಡ್ಕೊಂಡು ಲೈಫ್ ಸೆಟ್ಲ್ ಆಗ್ಬೇಕು. ಸೆಟ್ಲ್ ಆಗೋದ್ ನೋಡ್ಬೇಕು. ಎಣ್ಣೆ ಹೊಡೆದ್ರೆ ಏನಾಯ್ತದೆ, ಜೀವನ ಹಾಳಾಗತ್ತೆ. ಆ ಹುಡುಗಿ ಅವಳು ಅಲ್ಲಂತೆ ಸರಿ ಆಯ್ತಾನೆ, ಇವನು ವೇಸ್ಟ್, ಒಂದು ಸರಿ ಇಲ್ಲ ಅವ್ನ ಬಿಟ್ಟು ಸರಿ ಅಂತ ಪ್ರೂವ್ ಮಾಡ್ದಂಗ ಆಯ್ತು. ಅದ್ ಪ್ರೂವ್ ಆಗ್ಬೇಕು, ಇಲ್ಲ ಸ್ಟ್ರಾಂಗ್ ಅಂತ ತೋರಿಸ್ಬೇಕು, ಸ್ಟ್ರಾಂಗ್ ಆಗ್ಬೇಕು, ದೇವದಾಸ ಆಗ್ಬೇಕು. ನೀನು ಅದನ್ನ ಮಾಡಿದ್ರೆ ಅವ್ಳಿಗೆ ಅವಳ ಆಯ್ಕೆ ಸರಿ ಅಂತಾನೆ. ನಾವ್ ಯಾವುದೇ ಒಂದು ಫೇಲ್ಯೂರ್ಗೆ ಕುಡ್ತಾ ಯಾವುದೇ ತರದ ಮದ್ದು ಕೊಟ್ಟಿಲ್ಲ. ಆ ನಾವು ಕಲ್ತಂತ ಸೋಲಲ್ಲಿ ಕಲ್ತಂತ ಪಾಠ ಸ್ಫೂರ್ತಿ ಆಗ್ಬೇಕು. ಅದರಿಂದ ನಾವು ಜೀವನ ಕಟ್ಟುವಂತ ಕೆಲಸ ಮಾಡ್ಬೇಕು. ಎಲ್ಲಿ ನಮ್ಮನ್ನ ತಿರಸ್ಕರಿಸ್ತಾರೋ ಅಲ್ಲೇ ಪುರಸ್ಕರಿಸ್ಕೋಬೇಕು. ಆ ರೀತಿ ಮನೋಭಾವನೆಗಳು ಇಟ್ಕೋಬೇಕು. ಯಾಕೆ ನಮ್ಮಲ್ಲಿ ಆ ಮನೋಭಾವನೆಗಳು ಇರೋದಿಲ್ಲ ಅಂತ ಹೇಳಿದ್ರೆ, ಈ ಕುಡಿಯುವಂತ ವ್ಯಕ್ತಿಗಳಿಗೆ ಬರೀ ನೆಗೆಟಿವ್ ಥಾಟ್ಸ್ಗಳು ತುಂಬಾ ಹೋಗ್ತದೆ, ಪಾಸಿಟಿವ್ ಥಾಟ್ಸ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ರೈನ್ ಸಂಬಂಧಪಟ್ಟಂತದ್ದು. ನಿಮ್ ಬ್ರೈನ್ಗೆ ಒಳ್ಳೆ ವಿಷಯಗಳನ್ನ ಹಾಕಿದ್ರೆ, ಒಳ್ಳೆ ಆಹಾರಗಳನ್ನ ಹಾಕಿದ್ರೆ, ಒಳ್ಳೆ ಇದಾಕಿದ್ರೆ ಅದು ಒಳ್ಳೇದನ್ನ ಕೊಡ್ತಾ ಹೋಗುತ್ತೆ. ನೀನ್ ಹಾಕಿದ್ರೆ ನೆಗೆಟಿವ್ ವಿಷಯಗಳು ಮತ್ತೆ ಕೆಮಿಕಲ್ ಹಾಕಿದ್ರೆ ನಿಮ್ ಬ್ರೈನ್ ನಾಶ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಕುಡಿಯೋ ವ್ಯಕ್ತಿ ಗೊತ್ತಿಲ್ಲ ಕುಡಿಯೋ ತಪ್ಪು ಅಂತ, ಕುಡಿದ್ರೆ ಸಮಸ್ಯೆ ಐತೆ, ಮತ್ತೆ ಯಾಕೆ ಕುಡಿತಾ ಇದ್ದಾನೆ? ಅದೇ ಗೊತ್ತಿದ್ದು ಕೂಡ ಯಾಕೆ ಅವರು, ಅದೇ ಬ್ರೈನ್ಗೆ ಸಂಬಂಧಪಟ್ಟಿದ್ದಲ್ವಾ ಸರ್ ಇದು. ಈಗ ನಿಮ್ಗೆ ಕುಡಿತಾ ಬ್ರೈನ್ ತುಂಬಾ ವೀಕ್ ಆಯ್ತದೆ, ನಿಮ್ಮ ದೇಹ ಶಕ್ತಿ ಕುಂತಾ ಹೋಗ್ತದೆ, ಚಟ ಆಗಿ ಮುಂದುವರಿಯುತ್ತೆ. ಚಟ ಆಗಿ ಮುಂದುವರೆದಾಗ ನಿಮ್ಗೆ ಏನ್ ಬೇರೆ ವಿಧಾನ ಇಲ್ಲ, ನೀವು ಇದನ್ನ ಮಾಡ್ಲೇಬೇಕು. ಅದರಿಂದ ಇದಕ್ಕೆ ಚಿಕಿತ್ಸೆ ಇದೆ. ಅಂದ್ರೆ ಕುಡಿಯೋಂತ ವ್ಯಕ್ತಿಗೂ ಗೊತ್ತಿಲ್ಲ ಇದೊಂದು ರೋಗ ಅಂತ, ಮನೆಯವ್ರಿಗೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಈ ತರ ಒಂದು ಸಂಸ್ಥೆ, ಈ ಕಾರ್ಯಕ್ರಮ ಸಹಾಯದಿಂದ ನೀವು ಚಿಕಿತ್ಸೆ ಪಡೆದ್ರೆ ಖಂಡಿತವಾಗ್ಲೂ ಕೊಡ್ತಾ ಬಿಟ್ಟು ಒಳ್ಳೆ ಜೀವನ ನೀವು ಮಾಡ್ಬೋದು.
ಒಂದಷ್ಟು ಇಂಪ್ಯಾಕ್ಟ್ ಸ್ಟೋರಿಗಳನ್ನ ಶೇರ್ ಮಾಡೋದು ಸರ್, 1 ಅಥವಾ 2 ಸ್ಟೋರಿಗಳನ್ನ, ಇಂಪ್ಯಾಕ್ಟ್ ಸ್ಟೋರಿಗಳು ಅಂದ್ರೆ ಯಾವ ರೀತಿಯಾಗಿ ವ್ಯಸನಿಗಳು ಬಂದಿದ್ರು, ಅವರು ಬದಲಾಗಿ ಹೋಗಿರುವಂಥ ಸ್ಟೋರಿಗಳನ್ನ ಶೇರ್ ಮಾಡ್ಬೋದಾ? ತುಂಬ ಸ್ಟೋರೀಸ್ಗಳಿದೆ ಸರ್. ಅದರಲ್ಲಿ ಅಂತರ ಸಾಧನೆ ಮಾಡಿರೋಂಥದ್ದನ್ನೆಲ್ಲ ನಾನು ಈಗ ವಿಡಿಯೋಗಳನ್ನ ಮಾಡಿ ಓಕೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಪ್ಪಾಡ್ತಾ ಇದ್ದೀನಿ ಸರ್. ಒಬ್ಬ ನನಗೆ ಸ್ಫೂರ್ತಿಯಾದಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ, ಈ ಸಂಸ್ಥೆ ಕಟ್ಟಕ್ಕೆ ಒಬ್ಬ ಅಂಗವಿಕಲ ಇದ್ದ ಸರ್. ಓಕೆ. ಅವನು ತುಂಬ ಕುಡಿತ ಚಟಕ್ಕೆ ಬಲಿಯಾಗಿ ಕುಟುಂಬ ಮತ್ತು ಸಮಾಜದಿಂದ ತುಂಬ ನಿರ್ಲಕ್ಷ್ಯಕ್ಕೊಳಪಟ್ಟು ಒಂದು ಕೆಟ್ಟ ಜೀವನ ನಡೆಸ್ತಾ ಇದ್ದ. ಅವನ ಪರಿಚಯ ನನಗಾಯಿತು. ಅವನ ಪರಿಚಯ ಆದಾಗ ನಾನು ಅವನನ್ನ ಒಂದು ದಿನ ಅವನ ಜೊತೆ ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಅದಾದ ನಂತರದಲ್ಲಿ ಅವನ್ನ ಒಂದು ರಿಹಾಬಿಲಿಟೇಷನ್ ಸೇರಿಸ್ದೆ. ಅವನು ಅಲ್ಲಿಂದ ಹೊರ ಬಂದ್ಕೊಂಡು ನನ್ನ ಜೊತೆ ಇದ್ದ, ಕೆಲಸ ಕೊಟ್ಟೆ, ಕೆಲಸ ಮಾಡ್ತಾ ಇದ್ದ. ಅವನಿಗೆ 2 ಹೆಣ್ಮಕ್ಳಿದ್ರು ಸರ್. 2 ಹೆಣ್ಮಕ್ಳು, ಅವನ ಹೆಂಡತಿ, ಅವ್ರ ಅಪ್ಪ ಅಮ್ಮ ಎಲ್ಲ ತಮಿಳ್ನಾಡಲ್ಲಿದ್ದರು. ಓಕೆ. ಅದಾದ ನಂತರದಲ್ಲಿ ಅವನನ್ನ ಯಾರು ಸೇರಿಸ್ತಾನೆ ಇರಲಿಲ್ಲ. ಆಮೇಲೆ ನನ್ನಲ್ಲೇ 1 ವರ್ಷ ಕೆಲಸ ಮಾಡ್ದ. ಒಂದು ದಿನ ದೀಪಾವಳಿ ಹಬ್ಬ ತಮಿಳ್ನಾಡು ತುಂಬ ಜೋರ ಮಾಡಿದ್ರೆ ಅಲ್ಲಿಗೆ ಏನ್ಬಿಟ್ಟು ನನ್ನ ಹತ್ರ ಬಟ್ಟೆಗೆ ಮತ್ತೆ ಪಟಾಕಿ ಏನೆಲ್ಲ ತಗೊಂಡು ಊರಿಗೆ ಹೋದ್ಮೇಲೆ ಸ್ವಲ್ಪ ದಿನಗಳು, ಸ್ವಲ್ಪ ವರ್ಷ ಕಣ್ಣಿಗೆ ಕಾಣಲಿಲ್ಲ. ಅವಾದ ನಂತರದಲ್ಲಿ ಒಂದು ದಿನ ಬಂದ. ಅವನು ಹೇಳ್ದ, ಅಣ್ಣ ನಾನು ಇವತ್ತು 6 ವರ್ಷ ಆಯ್ತು ನಾನು ಕೊಡ್ತಾ ಬಿಟ್ಟು ಒಳ್ಳೆ ಜೀವನನ ನಡೆಸ್ತಾ ಇದ್ದೀನಿ. ಇವತ್ತು ನನ್ನ ಹೆಂಡತಿ ಮಕ್ಳ ಜೊತೆ ಒಳ್ಳೆ ಜೀವನನ ಮಾಡ್ತಾ ಇದ್ದೀನಿ. ಜೊತೆಗೆ ಅವಳ ಮಗಳು ಏನ್ ತಮಿಳ್ನಾಡಲ್ಲಿ ಓದ್ತಾ ಇದ್ದಾಳಲ್ಲ, ಅವಳು ಇಡೀ ಸ್ಕೂಲ್ಗೆ ಟಾಪರ್ ಆಗಿ 10th ಅಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲಲ್ಲಿ ಅವಳಿಗೆ ವಿತೌಟ್ ಯಾವುದೇ ಫೀಸ್, ಯಾವುದೇ ಡೊನೇಷನ್ ಇಲ್ದೇನೆ ಅವಳ ಮಗಳನ್ನ ಪ್ರೈವೇಟ್ ಕಾಲೇಜು ದತ್ತು ತಗೊಂಡು ಓದಿಸ್ತಾ ಇದ್ದಾರೆ. ಅಷ್ಟ ಒಂದು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅವತ್ತೇನಾರ ಇವನು ಕುಡ್ತಾ ಬಿಟ್ಟು ಆ ಕುಟುಂಬಕ್ಕೆ ಆಶ್ರಯ ಆಗಿಲ್ಲ ಅಂತ ಹೇಳಿದ್ರೆ, ಆ 2 ಹೆಣ್ಮಕ್ಳು ಮತ್ತೆ ಅವನ ಹೆಂಡತಿ ಅವರು ವಿತ್ ಅಂಗವಿಕಲ ಅವನು ಅಂತ ಒಂದು ಕತೆ ನಿಜ ಜೀವನದಲ್ಲಿ ನಡೀತು. ಆತರ ಕತೆಗಳು ಇಲ್ಲಿ ಸಾಕಷ್ಟಿದೆ, ಸಾವಿರಾರು ಇದೆ ಸರ್. ನನ್ನ ಕತೆನೂ ಅದೇ ತರ ಇದೆ. ಒಂದೊಂದು ಕತೆನೂ ರೋಮಾಂಚನ ಆಯ್ತದೆ. ಅದೇ ಕುಡ್ತಾ ಬಿಟ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆ ಜೀವನಗಳು ನಡೀತಿದೆ. ಮತ್ತೆ ಇನ್ನೊಂದು ಕತೆ ಹೇಳಕ್ ಇಷ್ಟಪಡ್ತೀನಿ ನಾನು. ಒಬ್ಬ ಸಂಸ್ಥೆಗೆ ಸೇರಿಸ್ಕೋಬೇಕು ಅಂತ ಕರ್ಕೊಂಡು ಬಂದ್ರು. ಆದ್ರೆ ಅವ್ರ ತಂದೆ ತುಂಬಾ ದುಡ್ಡಿರೋಂಥ ವ್ಯಕ್ತಿ ಆಗಿದ್ರು. ಅವರು ದುಡ್ಡಿರೋಂಥ ವ್ಯಕ್ತಿ ಇದ್ದಿದ್ದು ಒಬ್ಬನೇ ಮಗ. ಅವನನ್ನ ಚಿಕ್ಕ ವಯಸ್ಸಿಂದನೂ ಅವ್ನಿಗೆ ಏನು ಬೇಕು ಎಲ್ಲ ಕೊಟ್ಕೊಂಡು ಹೋಗುತ್ತ. ಆದರೆ ಆ ಹುಡುಗನೂ ಅಷ್ಟೇ ಬುದ್ಧಿವಂತ ಇದ್ದ, ತುಂಬ ಬುದ್ಧಿವಂತ ಇದ್ದ. ಓದಿದ ವಿಷಯದಲ್ಲಿ ತುಂಬ ಮುಂದೆ ಇದ್ದ, ಎಲ್ಲ ಥರದಲ್ಲೂ ಮುಂದೆ ಇದ್ದು. ತುಂಬ ಒಳ್ಳೆ ಫ್ಯಾಮಿಲಿ, ತುಂಬ ಚೆನ್ನಾಗಿ ಗ್ರೋತ್ ಆಗಿ ಬೆಳೀತಾ ಇದ್ರು. ಅದಾದ ನಂತರದಲ್ಲಿ ಅವನು ಒಂದು ಹುಡುಗಿನ ಲವ್ ಮಾಡ್ತಿದ್ದ. ಆ ಹುಡುಗಿನ ಲವ್ ಮಾಡಿದಾಗ ಮದುವೆಗೆ ವಿರೋಧಗಳ ವ್ಯಕ್ತ ಆಯ್ತಿದೆ. ಅಂತ ಒಂದು ಸಂದರ್ಭದಲ್ಲಿ ಅವರ ಜಾತಿ ಬೇರೆ ಬೇರೆ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ 2 ಮನೆಯವರ ವಿರೋಧದಲ್ಲೂ ಅವನು ಆ ಹುಡುಗಿನ ಮದುವೆ ಆಯ್ತಾನೆ. ಮದುವೆ ಆದ ನಂತರದಲ್ಲಿ ಅವನಿಗೆ ಒಂದು ಸುಂದರವಾದ ಒಂದು ಗಂಡು ಮಗುನೂ ಆಗ್ತಿದೆ. ಆ ಮಗುವೆಲ್ಲ ಆಗಿ ಒಂದು 6 ಇಂದ 7 ತಿಂಗಳು ಮಗು ಇರ್ತದೆ. ಅದಾದ ನಂತರದಲ್ಲಿ ಈ ತಂದೆ ತನ್ನ ಮಗನ ಕಂಡ್ರೆ ತುಂಬಾ ಪ್ರೀತಿ ಇರ್ತದೆ. ಮನೆಯಿಂದ ಹೊರಗಾಕಿದ್ರು, ಸಂಬಂಧಿಕರು ಸಮಾಜಕ್ಕೂ ಮತ್ತೊಂದು ಕೆಲಸಕ್ಕೂ ಹೊರ ಹಾಕಿದ್ರು, ನನ್ನ ಮಗ ಇಲ್ಲ ಒಂದು ಒಳ್ಳೆ ಕಡೆ ಬದುಕಲಿ ಅಂತ ಹೇಳಿ ಒಂದು ಒಳ್ಳೆ ಪ್ರೀತಿಯಿಂದ ಒಂದು ಒಳ್ಳೆ ಮನೆ ತೆಗೆದು ಅವನಲ್ಲಿ ಇರ್ತಿರ್ತಾರೆ, ಯಾರು ಹೇಳ್ದೇನೆ. ಅಂತ ಒಂದು ದಿನ ಇದ್ದಾಗ, ಒಂದು ದಿನ ಅದೇ ಥರ ಇದ್ದಾಗ ಆ ಹುಡುಗ ಅವನು ಒಳ್ಳೆ ಸ್ಟೂಡೆಂಟ್ ಆಗಿದ್ದ, ಒಳ್ಳೆ ಉದ್ಯೋಗದಲ್ಲಿದ್ದ, ಎಲ್ಲ ಥರದ ಒಳ್ಳೆ ಜೀವನ ನಡೆಸ್ತಾ ಇದ್ದ. ಇಂಥವನು ಇದ್ದಾಗ ಅವನು ಇದ್ದಕ್ಕಿದ್ದಂಗೆ ಅವನ ಆರೋಗ್ಯ ತುಂಬ ಏರುಪೇರು ಕಾಣ್ತು. ಏನಪ್ಪ ಅದು ಏರುಪೇರು ಅಂತ ಎಲ್ಲ ಚೆಕ್ ಮಾಡಿಸಿ ಎಲ್ಲನೂ ಮತ್ತೊಂದು ಬಂದಾಗ ಅವನು ಸ್ನೇಹಿತ ಸಹವಾಸದಿಂದ ಇಂಜೆಕ್ಷನ್ ಅಡಿಕ್ಟ್. ಇದು ಅಡಿಕ್ಟ್ ಆದಾಗ ಕುಡ್ತಾ ಆದ್ರೆ ನಿಮಗೆ ಗೊತ್ತಾಗ್ತದೆ ಈ ಡ್ರಗ್ಸ್ ಅನ್ನೋದು, ಈ ಡ್ರಗ್ ಕಾಣಲ್ಲ. ಅವನು ತುಂಬಾ ಒಂದು ಔಷಧಿಗಳನ್ನೆಲ್ಲ ಇಂಜೆಕ್ಟ್ ಮಾಡ್ಕೊಳ್ಳೋದು, ನುಂಗುವಂಥದ್ದೆಲ್ಲ ಮಾಡ್ತಾ ಇದ್ದ. ಇಂಥ ಒಂದು ಸಂಸ್ಥೆಗೆ ತಂದು ಸೇರಿಸ್ತಾ ಅಂದ ಸಂದರ್ಭದಲ್ಲಿ ನಾವು ತುಂಬ ಅವ್ರ ತಂದೆ ಹೇಳಿದ್ರು, ಇದೊಂದು ಒಬ್ಬ ಮಗ, ನನ್ನ ಮಗನಿಗೆ ಈ ಥರದೊಂದು ಸಮಸ್ಯೆ ಆಗ್ಬಿಟ್ಟಿದೆ, ಅವನ್ನ ಚಿಕ್ಕ ವಯಸ್ಸು ಈ ಥರ ನೋಡಲೇ ಇಲ್ಲ, ಯಾವಾಗ 20 ಸಮಸ್ಯೆಗೆ ಸಿಕ್ಕಂಡು ಅಂತ ಗೊತ್ತಿಲ್ಲ ಅಂತ ಎಲ್ಲ ಹೇಳಿದ್ರು. ನಾವು ಮಾಮೂಲಿಯಾಗಿ ಎಲ್ಲ ಸೇರಿಸ್ಕೊಂಡು ಎಲ್ಲ ಥರದಲ್ಲಿ ಅಡ್ಮಿಷನ್ ಮಾಡಿ ಎಲ್ಲ ಥರದಲ್ಲಿ ಆದಮೇಲೆ ಚಿಕಿತ್ಸೆಗಿಂತ ನಾವು ಬ್ಲಡ್ ಇಲ್ಲಿ ಯಾರೇ ಬಂದರೆ ಹೆಲ್ತ್ ಚೆಕಪ್ ಕಂಪಲ್ಸರಿ ಹೆಲ್ತ್ ಚೆಕಪ್ ಆಗಲೇಬೇಕು. ಹೆಲ್ತ್ ಚೆಕಪ್ ಆಗಿ ಒಂದು 2 ದಿನ ಆದಮೇಲೆ
ಗೊತ್ತಾದಾಗ ಅವ್ರು ತುಂಬ ದೊಡ್ಡ ಮಾರಣಾಂತಿಕ ಕಾಯಿಲೆ ಆ ಕಾಯಿಲೆ ಹೆಸರೇಳಕ್ಕೂ ನನಗೆ ಕಷ್ಟ ಆಗ್ತಿದೆ. ಅಂತ ಒಂದು ಕಾಯಿಲೆ ಅವನೊಬ್ಬನಿಗೆ ಇಲ್ಲ, ಅವನ ಹೆಂಡತಿಗೂ ಅದು ಬಂದಿರ್ಬೋದು, ಆ ಮಗುಗೂ ಬಂದಿರ್ಬೋದು. ಅವ್ನು ತಗೊಳ್ಳೋಂಥ ಇಂಜೆಕ್ಷನ್ ಯಾವುದೋ ವ್ಯಕ್ತಿ ಇತ್ತೇನೋ, ಆ ವ್ಯಕ್ತಿಯಿಂದ ಇವನ್ ಇಂಜೆಕ್ಷನ್ ಸ್ಪ್ರೆಡ್ ಆಗಿದೆ. ಇವಾಗ ಅವ್ನು ಬದುಕಬೇಕು, ಹೊಸ ಮಾರ್ಗ ಆದರೆ ಇಲ್ಲಿ ಅವಕಾಶ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸಂಸ್ಥೆಯಲ್ಲಿ ನಾವು ಸೇರಿಸ್ಕೊಳ್ಳೋಕ್ಕೂ ಆಗಲ್ಲ. ಈ ಥರದ್ದೆಲ್ಲ ಘಟನೆ ನಡೆದಾಗ ಎಷ್ಟು ನೋವಾಗ್ತದೆ ಅಂತ ಹೇಳಿದ್ರೆ ನೋಡಿ, ಈಗ ಅವ್ರ ಹತ್ರ ಹಣ ಇದೆ, ಕುಟುಂಬ ಇದೆ, ವಯಸ್ಸಿದೆ, ಆದರೆ ಬದಲಾವಣೆ ಆಗಬೇಕು ಅನ್ನೋ ಮನಸ್ಸು ಇದೆ, ಆದರೆ ಅವಕಾಶಗಳಿಲ್ಲ. ದಯವಿಟ್ಟು ಯಾರೂ ಈ ಥರ ಒಂದು ತಪ್ಪುಗಳನ್ನ ಮಾಡ್ಕೋಬೇಡಿ. ನಿಮ್ಮಲ್ಲಿ ಸಮಸ್ಯೆಗಳನ್ನ ಬೇಗನೆ ಪರಿಹಾರ ಕಂಡುಕೊಂಡು ಎಲ್ಲರೂ ಒಂದು ಒಳ್ಳೆಯ ಜೀವನಗಳನ್ನ ಮಾಡಲಿ ಅಂತ ನನ್ನ ದೇವ್ರ ಹತ್ರ ಕೇಳ್ಕೊತೀನಿ. ಸರ್, ಬಸವ ಮಾರ್ಗ ನೋಡಿದಾಗ, ನಿಮ್ಮ ಸಮಾಜಮುಖಿ ಕಾರ್ಯಗಳನ್ನು ನೋಡಿದಾಗ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಯಾರು ಹೆತ್ತ ಮಗನಪ್ಪ ಇವನು, ಅವ್ನು ಹೆತ್ತೊಟ್ಟೆ ತಣ್ಣಗಿರಲಿ ಅನ್ನೋ ರೀತಿಯಲ್ಲಿ ಒಂದು ಲೋಕಾರೂಢಿ ಇದೆ. ಸೊ ಈ ಸಮಾಜಮುಖಿ ಕಾರ್ಯಗಳನ್ನು ಮತ್ತು ಇಂಪ್ಯಾಕ್ಟ್ ಸ್ಟೋರಿಗಳನ್ನು ನೋಡಿದಾಗ ನೀವೆಷ್ಟು ಭಾವನಾತ್ಮಕರಾಗ್ತೀರಾ? ನಿಮ್ಮ ತಂದೆ ತಾಯಿಗಳು ಎಷ್ಟು ಹೆಮ್ಮೆ ಪಡ್ತಾರೆ ಬಸವಣ್ಣ ನನ್ನ ಮಗ ಅನ್ನೋ ರೀತಿಯಲ್ಲಿ? ಸರ್, ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಖುಷಿ ಇದೆ. ನನಗೆ ಯಾವಾಗ ಖುಷಿ ಆಗ್ತದೆ ಅಂತ ಹೇಳಿದ್ರೆ, ನನ್ನ ಸಂಸ್ಥೆ ಬಂದು ಇಲ್ಲಿಂದ ಚಿಕಿತ್ಸೆ ಪಡೆದಂಥ ವ್ಯಕ್ತಿ ನಮ್ಮಲ್ಲಿ ನಮ್ಮ ತಂದೆ ತಾಯಿ ಯಾವ ಥರ ಖುಷಿ ಪಡ್ತಾ ಇದ್ದಾರೆ, ಅವ್ರ ತಂದೆ ತಾಯಿಯವರು ಖುಷಿ ಪಡಬೇಕು. ಅದು ನನ್ನ ಕನಸು ಸರ್. ಇವತ್ತು ನಮ್ಮಪ್ಪ ಅಮ್ಮ ನನ್ನ ಬಗ್ಗೆ ಮಾತ್ರ ಖುಷಿ ಪಡಬಾರ್ದು. ಯಾರ್ಯಾರು ಕುಡಿಯೋಂಥ ಚಟದಲ್ಲಿ ಬಲಿಯಾಗಿದ್ದಾರೆ ಅಂಥವ್ರ ಮಕ್ಕಳು ಬದಲಾವಣೆ ಆಗಬೇಕು. ಅವ್ರ ತಂದೆ ತಾಯಿಯಲ್ಲೂ ಇಂಥ ಮಗನ ನಾನು ಕಳ್ಕೊಬಿಡ್ತಿದ್ದಲ್ಲ ಅಂತ ಒಂದು ಭಾವನೆ ಬಂದಿದ್ದಕ್ಕೆ ನನ್ನ ಜನ್ಮ ಈ ಬಸವ ಮಾರ್ಗ ಕಟ್ಟಿದ್ಕೋ ಸಾರ್ಥಕ ಸರ್. ಟ್ರ್ಯಾಕ್ ಯಾವ ರೀತಿ ಮಾಡ್ತೀರಾ ಸರ್? ಈಗ ಇಲ್ಲಿ 90 ದಿನ ಇರ್ತಾನೆ ಒಬ್ಬ ವ್ಯಸನಿ, ಇಲ್ಲೆಲ್ಲ ತುಂಬ ಚೆನ್ನಾಗಿ ಆ್ಯಟಿಟ್ಯೂಡ್ ಇರುತ್ತೆ, ಕುಡ್ತಾ ಬಿಟ್ಟಿರ್ತಾನೆ, ಮನೆಗೆ ಹೋದ್ಮೇಲೂ ಕೂಡ ಬಿಟ್ಟಿರ್ಬೋದು ಅಥವಾ ಕದ್ದು ಮುಚ್ಚಿ ಮಾಡಿರ್ಬೋದು. ಆ ಟ್ರ್ಯಾಕ್ ಯಾವ ರೀತಿ ಮಾಡ್ತೀರಾ ಸರ್ ನೀವು? ಸರ್, ಏನಂತ ಹೇಳಿದ್ರೆ, ಒಂದು ಈ ಸಮಸ್ಯೆ ಸಿಕ್ಕೊಂಡಾಗ ಅವನಿಗೆ ಇಚ್ಛೆ ಇರಬೇಕು ಸರ್, ನಾನು ಇದರಿಂದ ಹೊರ ಬರಬೇಕು ಅಂತ. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ ನಿರಂತರ ಅಭ್ಯಾಸ ಇದ್ರೆ ಮಾತ್ರ ಅದಕ್ಕೆ ಫಲ. ಇಲ್ಲ ನಿರಂತರ ಅಭ್ಯಾಸ ಇಲ್ಲ ಅಂದ್ರೆ ಯಾವುದೂ ಫಲ ಸಿಗಲ್ಲ. ಹೌದು. ನೀವು ಸಕ್ಸಸ್ ಅಲ್ಲಿ ನಿನ್ನೆ ಈ ಕ್ಷಣ ಸಕ್ಸಸ್, ನೀವು ನೆಕ್ಸ್ಟ್ ನಿಮ್ಮ ಅಭ್ಯಾಸ ಬಿಟ್ಟರೆ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ರು ಬಂದ್ಬಿಡ್ತೀವಿ. ಹಂಗೇನೆ ಇಲ್ಲಿ ನಾವು ಇದನ್ನ ಹೇಳ್ಕೊಟ್ಟ ಮೇಲೆ ಅವ್ರು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ಖಂಡಿತವಾಗ್ಲೂ ಸಕ್ಸಸ್ ಇರ್ತಾರೆ. ಸಕ್ಸಸ್ ಮತ್ತೆ ಇದನ್ನ ನಾವು ಸಕ್ಸಸ್ ಆಗಿ ಒಳ್ಳೆ ಜೀವನ ಮಾಡ್ತೀವಿ. ಇದನ್ನ ನಾವು ಯಾವ ಥರ ಟ್ರ್ಯಾಕ್ ಮಾಡ್ತೀವಿ ಅಂದ್ರೆ, ಅವ್ರ ಮನೆಗೆ ಫೋನ್ ಮಾಡ್ತೀವಿ, ಅವ್ರ ಮನೆಯಲ್ಲಿ ವಿಚಾರಣೆ ಮಾಡ್ತೀವಿ, ಅವನು ಸರಿಯಾಗಿ ಯೋಗ ಮಾಡ್ತಾ ಇದ್ದಾನ, ಶಿಸ್ತುಬದ್ಧವಾದ ಜೀವನಗಳನ್ನ ನಡೆಸ್ತಾ ಇದ್ದಾನ, ಮತ್ತೆ ಅವನಲ್ಲಿ ಏನಾದ್ರು ಬೇರೆ ಥರದ ಹಳೆ ಜಾಗದಲ್ಲಿ ಹೋಗ್ತಾ ಇದ್ದಾನ, ಹಳೆ ಸ್ನೇಹ ಮಾಡ್ತಾ ಇದ್ದಾನ, ಇದೆಲ್ಲನೂ ಗಮನಿಸ್ಕೊತೀವಿ ಸರ್. ತಪ್ಪಿ ಆ ಥರದ ಸಮಸ್ಯೆ ಇದ್ರೂ ತಿರ್ಗಾ ಮತ್ತೆ ಕರ್ಕೊಂಡು ಬಂದು ದುಡ್ಡು ಕಟ್ಟಕ್ಕೆ ಶಕ್ತಿ ಇರೋದ್ರ ಅಲ್ಲಿ ಕ್ಯಾಂಪಲ್ಲಿ ಹಾಕಿ ಕಲ್ತ್ಕೊಟ್ಟಿದ್ದೀವಿ.